ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಆಸ್ತಿಗಾಗಿ ಮಕ್ಕಳಿಂದಲೇ ನಿವೃತ್ತ ಸಿಡಿಪಿಒ ಜೊತೆ ಅಮಾನವೀಯ ಕೃತ್ಯ. ಹೆತ್ತ ಅಮ್ಮನನ್ನೇ ಗೃಹ ಬಂಧನದಲ್ಲಿಟ್ಟು ಕರುಳ ಕುಡಿಗಳು. ಸ್ಥಳೀಯರಿಂದ ಮಾಹಿತಿ ಸಿಕ್ಕ ಬಳಿಕ ವೃದ್ಧೆ ಪಂಕಜಾಕ್ಷಿ ರಕ್ಷಣೆ. ಹೈಡೋಸ್ ಇಂಜೆಕ್ಷನ್ ನೀಡಿದ್ದಕ್ಕೆ 12 ವರ್ಷದ ಮಗು ಸಾವು. ವೈದ್ಯರ ನಿರ್ಲಕ್ಷ್ಯ ಅಂತ ಪೋಷಕರ ಆರೋಪ. ಚಿತ್ರದುರ್ಗದ ಗುಡ್ಡದ ನೆಲ್ಲಿಕೆರೆಯಲ್ಲಿ ನ್ಯಾಯಕ್ಕಾಗಿ ಆಗ್ರಹ. ಬೈಕ್ ಬೆಲೆ 60,000, ಫೈನ್ ಇರೋದು 1.5 ಲಕ್ಷ. ದಂಡ ಹಾಕಿದ್ರು ರೂಲ್ಸ್ ಬ್ರೇಕ್ ಮಾಡ್ತಾನೆ ಓಡಾಡ್ತಾನೆ ಸಿಟಿ 100 ಬೈಕ್ ಸವಾರ. 2020ರಿಂದ ಈವರೆಗೆ ಆಗಿರೋದು ಬರೋಬ್ಬರಿ 284 ಕೇಸ್. ಕಡೆಗೂ ಬೈಕ್ ಸೀಸ್. ಬ್ಯಾಂಕ್ನಲ್ಲಿದ್ದ 1.5 ಕೋಟಿಗೂ ಹೆಚ್ಚು ಹಣ ಮಿಸ್ಸಿಂಗ್. ಗುಡಿಬಂಡೆ ಡಿಸಿಸಿ ಬ್ಯಾಂಕ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಬ್ಯಾಂಕ್ ಮ್ಯಾನೇಜರ್ ಗುಮಾಸ್ತನ ವಿರುದ್ಧ ದೂರು ದಾಖಲು. ಬೆಳಗಾವಿಗೆ ಯಾವ ಉದ್ದೇಶಕ್ಕೆ ಹೆಸರು ಕೇಳಿ ಬರ್ತಿಲ್ಲ. ಉತ್ತರ ಕರ್ನಾಟಕದ ಎಲ್ಲ ಕ್ಷೇತ್ರದ ಜನರ ಪರಿಚಯ ನನಗಿದೆ. ನನ್ನ ಚುನಾವಣೆ ಸ್ಪರ್ಧೆ ಬಗ್ಗೆ ನಿರ್ಧರಿಸಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ನಾನು ಯಾವುದೇ ಆಕಾಂಕ್ಷೆ ಇಟ್ಕೊಂಡಿಲ್ಲ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರೂ ಅವರ ಪರ ಕೆಲಸ. ಶಿವಕುಮಾರ್ ಉದಾಸಿ ಮನವೊಲಿಕೆಗೆ ಮತ್ತೊಮ್ಮೆ ಯತ್ನ. ದೆಹಲಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ. ಜೆರೋಸಾ ಶಾಲೆ ಕೇಸ್ನಲ್ಲಿ ಕಾನೂನು ಪ್ರಕ್ರಿಯೆ ನಡೆಯುತ್ತೆ. ಯಾರೇ ರಾಜಕೀಯ ಮಾಡಿದ್ರೂ ಕಾನೂನು ಕೆಲಸ ಮಾಡಲಿದೆ. ಮಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಪರಿಸ್ಥಿತಿ ತಿಳಿಗೊಳಿಸಬೇಕಾದ ಜನಪ್ರತಿನಿಧಿಗಳಿಂದ ಘೋಷಣೆ. ಜನರ ಮನಸ್ಸಿನಲ್ಲಿ ಭೇದಭಾವ ಮನಸ್ಥಿತಿ ಹುಟ್ಟಿಸಿದ್ದಾರೆ. ಅವರು ತಮ್ಮ ರೀತಿ ನೀತಿ ತಿದ್ದುಕೊಳ್ಳಬೇಕು. ಜೆರೋಸಾ ಶಾಲೆ ಕೇಸ್ ಬಗ್ಗೆ ಮಂಗಳೂರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ನಾಡ ಬೇಸರ. ಕೋಟಿ ಖರ್ಚು ಮಾಡಿ ಫ್ಲಾಟ್ ಯೋಜನೆ. ಮೂಲ ಸೌಕರ್ಯವೇ ಇಲ್ಲ ಅಂತ ಬಿಡಿಎ ಫ್ಲಾಟ್ಗಳಿಗೆ ಬೇಡಿಕೆಯೇ ಕುಸಿತ. ಅಪಾರ್ಟ್ಮೆಂಟ್ ಮಾರಾಟದ್ದೇ ಈಗ ಟೆನ್ಷನ್. ಇವತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಫ್ಲಾಟ್ ಮೇಳ. ಹತ್ತು ಮಕ್ಕಳನ್ನ ರಸ್ತೆಯಲ್ಲಿ ನಿಲ್ಲಿಸಿ ಸಮಾಜ ಒಡೆಯೋ ಕೆಲಸ ಮಾಡಿದ್ದಾರೆ. ಶಾಲೆ ಎದುರು ವೇದವ್ಯಾಸ ಕಾಮತ್ ಗೂಂಡಾಗಿರಿ ಮೆರೆದಿದ್ದಾರೆ. ಹಿಂದೂ ಧರ್ಮದ ಹೆಸರಲ್ಲಿ ಪ್ರಚೋದನೆ ಅಂತ ದಿನೇಶ್ ಗುಂಡೂರಾವ್ ಕಿಡಿ. ಅಲ್ಪಸಂಖ್ಯಾತರಿಗೆ ಅನುದಾನ ಮೀಸಲು, ಬಹುಸಂಖ್ಯಾತರಿಗೆ ಯಾಕಿಲ್ಲ? ಯಾವ ಆಧಾರದಲ್ಲಿ ನೀವು ಬಹುಸಂಖ್ಯಾತರಂತ ಗುರುತಿಸಿದ್ದೀರಿ? ಸಿದ್ದರಾಮಯ್ಯರ ಬಜೆಟ್ ಅನ್ನೇ ಲೋಕಸಭೆಗೆ ಬ್ರಹ್ಮಾಸ್ತ್ರವಾಗಿಸಿಕೊಳ್ಳಲು ಬಿಜೆಪಿ ಪ್ಲಾನ್. ಇವತ್ತು ನಾಳೆ 2 ದಿನ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ. 28 ಲೋಕಸಭಾ ಕ್ಷೇತ್ರಗಳ ವರದಿ ಹಿಡಿದು ದೆಹಲಿ ತಲುಪಿದ ಬಿಜೆಪಿ ರಾಜ್ಯಾಧ್ಯಕ್ಷ. ವಿಜಯೇಂದ್ರ ಒಯ್ದಿರುವ ವರದಿ ಆಧರಿಸಿಯೇ ನಿರ್ಧಾರವಾಗುತ್ತೆ ಆಕಾಂಕ್ಷಿಗಳ ಭವಿಷ್ಯ. ಕರಾವಳಿಯಲ್ಲಿ ಕಳೆಗುಂದಿದ ಕಾಂಗ್ರೆಸ್ಗೆ ಶಕ್ತಿ ತುಂಬುವ ಯತ್ನ. ಲೋಕಸಭಾ ಚುನಾವಣೆ ಹಿನ್ನೆಲೆ ಮಂಗಳೂರಲ್ಲಿಂದು ಬೃಹತ್ ಸಮಾವೇಶ. ಖರ್ಗೆ, ಸಿಎಂ, ಡಿಸಿಎಂ ಭಾಗಿ. ಸುಮಾರು 50,000 ಜನರು ಭಾಗವಹಿಸುವ ನಿರೀಕ್ಷೆ. ಹಾವೇರಿಯಲ್ಲೊಂದು ಭೀಕರ ಮರ್ಡರ್. ಅನೈತಿಕ ಸಂಬಂಧದ ಶಂಕೆ. ತಮ್ಮನ ಹೃದಯಕ್ಕೆ ಚೂರಿ ಹಾಕಿ ಕೊಲೆಗೈದ ಅಣ್ಣ. ಹಾವೇರಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಗೋಕಾಕ್ ಫಾಲ್ಸ್ ಅನ್ನ ಪ್ರೇಕ್ಷಣೀಯ ಸ್ಥಳ ಮಾಡಲು ಸರ್ಕಾರದ ಗ್ರೀನ್ ಸಿಗ್ನಲ್. ಬಜೆಟ್ನಲ್ಲಿ ಮಂಡನೆ ಆಗ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು. ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಪರಿಶೀಲನೆ.
ನಟ ದರ್ಶನ್ ಸಿನಿಮಾ ಜರ್ನಿ ಆರಂಭಿಸಿ 25 ವಸಂತ. ಬೆಳ್ಳಿ ಪರ್ವ ಹೆಸರಲ್ಲಿ ದಾಸನಿಗೆ ಅಭಿನಂದನಾ ಕಾರ್ಯಕ್ರಮ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ರಜತ ಮಹೋತ್ಸವ. ದರ್ಶನ್ ಕಾರ್ಯಕ್ರಮದಲ್ಲಿ ಸುಮಲತಾ, ಇಂಡುವಾಳು, ಸಚ್ಚಿದಾನಂದ ಭಾಗಿ. ಮುನಿಸು ಮರೆತು ಒಂದಾಗ್ತಾರಾ ಅನ್ನೋದೇ ಕುತೂಹಲ. ಮಂಡ್ಯ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲೂ ಪ್ರೋಗ್ರಾಂಗೆ ಮಹತ್ವ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಹೆಂಡತಿ ಹತ್ತಿರ ಗಂಡನಿಂದ ಹಣ ವಸೂಲಿ. ವರದಕ್ಷಿಣೆ ರೂಪದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಪತ್ನಿಗೆ ಕಿರುಕುಳ. ದುಡ್ಡು ಕೊಡದಿದ್ದಕ್ಕೆ ಗಂಡ ನಾಪತ್ತೆ, ಕೋರ್ಟ್ ಮೊರೆ ಹೋದ ಮಡದಿ. ಹವಾಮಾನ ಮುನ್ಸೂಚನೆ, ವಿಪತ್ತು ಮುನ್ಸೂಚನೆ ತಡೆಯಲು ಸಿದ್ಧತೆ. ಇಸ್ರೋದಿಂದ ಇವತ್ತು ಸಂಜೆ ಇನ್ಸ್ಯಾಟ್ 3DS ಸ್ಯಾಟಲೈಟ್ ಉಡಾವಣೆ. GSLV F-14 ರಾಕೆಟ್ನಲ್ಲಿ ನಭಕ್ಕೆ ಚಿಮ್ಮಲಿದೆ ಉಪಗ್ರಹ. ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ KMF ನಂಬರ್ 1. ಕಳೆದ 5 ವರ್ಷಗಳಲ್ಲಿ ಈ ಬಾರಿ ಅತಿ ಹೆಚ್ಚು 82.09 ಲಕ್ಷ ಲೀಟರ್ ಹಾಲು. ಮುಂದಿನ ದಿನದಲ್ಲಿ 1 ಕೋಟಿ ಲೀಟರ್ ಉತ್ಪಾದನೆಯ ಗುರಿ. ಸರ್ಫರಾಜ್ ಖಾನ್ ಅಬ್ಬರಕ್ಕೆ ಮನಸೋತ ಆನಂದ್ ಮಹೀಂದ್ರ. ಅರ್ಧಶತಕ ಸಿಡಿಸಿದ ಟೀಂ ಇಂಡಿಯಾ ಆಟಗಾರನಿಗೆ ಥಾರ್ ಗಿಫ್ಟ್. ತಂದೆ ನೌಷದ್ ಖಾನ್ ಕಾರ್ಯವೈಖರಿಗೂ ಶ್ಲಾಘನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.